ಒಲೆ ಮೇಲೆ ಒಂದು ಲೋಟ ಕಾಪಿಗನ ಇಕ್ಕೊಬಿಡ್ಬೇಕು. ಕೆಂಡ ಇದ್ದಂಗೆ ಏನಿಯ ಇಕ್ಕೊಂಡ್ರೆ ಎಷ್ಟೋ ವಾಸಿ. ಸದ್ಯ ನನ್ನ ಗಂಡ ನನ್ನ ಟ್ರಾಕೋಗೆ ಬಂದ. ಅದು ಏನಾಯಿತು ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಏನಿಯ ಬಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಏನಿಯ ಹಾಂ ಅದು ಹೆಂಗೆ ಸಾಧ್ಯ? ಹಾಂ ಬಿಡು, ಹೆಂಗೋನವೇ ಒಂದು ಬಿಡು, ಹಂಗೇನಂತೆ. ಅಂತೂ ನನ್ನ ಗಂಡ ಬಂದಲ್ಲ ಅಷ್ಟೇನೇ ಸಾಕು. ಅವನಿಗೆ ಬುದ್ಧಿ ಬಂತಲ್ಲ ಅಷ್ಟೇನೇ ಸಾಕು. ಇವಳು ಪ್ರೇಮಿಗೆ ಇವಳು ಏನು ಅನ್ಕೊಂಬಿಟ್ಟವಳೆ ಪ್ರೇಮಿ? ಇವಳು ತಪ್ಪೇ ಮಾಡಿಲ್ಲ, ತಪ್ಪು ಮಾಡಿರೋದೆಲ್ಲ ಗಂಡ ಅನ್ಕೊಬಿಟ್ಟವಳ. ಏಕೆ ಇವಳು ಮನೆಯಲ್ಲಿ ಎಷ್ಟು ತಪ್ಪು ಮಾಡಿಲ್ಲ. ಫ್ಯಾಕ್ಟ್ರಿ ಓನರಿಂದ ಓಡಾಡಿದ್ದು ಅದು ತಪ್ಪಲ್ವಾ? ಮಾಡಗಂಟ ತಪ್ಪು ಮಾಡಿಬಿಟ್ಟು ಈಗ ನೋಡಿದ್ರೆ ಆರಾಮಾಗಿ ಏನೂ ತಪ್ಪೇ ಇಲ್ಲ, ನನ್ನ ಗಂಡಂದು ಎಲ್ಲ ತಪ್ಪು ಅನ್ನಂಗೆ ಬಂದ್ಬಿಟ್ಟು ಕುಂತವಳಲ್ಲ ಮನೆಯಾಳಿ. ಇವಳಿಗೆ ಏನಾರ ಚಮಾಕ್ ಮಾಡಬೇಕಲ್ಲ. ಬರೀ ಅವನ ಒಬ್ಬನಿಗೆ ಬುದ್ಧಿ ಕಲಿಸಿದ್ರೆ ಹೆಂಗೆ? ಈ ಪ್ರೇಮಿಗೂ ಬುದ್ಧಿ ಕಲಿಸ್ಬೇಕಲ್ಲ. ಪ್ರೇಮಿ ಪ್ರೇಮಿ ಅಯ್ಯಯ್ಯೋ ಯಪ್ಪ ದೇವ್ವ ಅಯ್ಯೋ ಬಾಕ್ಲು ಬೇರೆ ಹಾಕ್ಕೊಬಿಟ್ಟವ್ರಲ್ಲ. ಅಯ್ಯೋ ಬಾಕ್ಲು ಚಿಲ್ಕ. ಅಯ್ಯೋ ಯಾರು ಅಡುಗೆ ಮನೆ ಬಾಕ್ಲು ಯಾರು ಹಾಕೊಂಡೋಗಿದ್ದು? ತೆಗಿರಿ ದೆವ್ವ ಬಂದ್ಬಿಟ್ಟೈತೆ. ರೀ ಅಮ್ಮ ತೆಗಿರಮ್ಮ ಬಾಕ್ಲುನ. ಅಯ್ಯಯ್ಯೋ ದೆವ್ವ, ಅಡುಗೆ ಮನೆ ಬಾಕ್ಲು ಯಾರು ಹಾಕಿದ್ದು? ಇಷ್ಟೊತ್ತು ತೆಗ್ದೇ ಇತ್ತಲ್ವಾ? ಅಯ್ಯೋ ತೆಗಿರಿ ಅಮ್ಮ. ಅಯ್ಯೋ ಯಾರು ಇಲ್ವೇ? ತೆಗಿರಿ ಬಾಕ್ಲುನ, ತೆಗಿರಿ. ಲೇ ಪ್ರೇಮಿ, ಯಾರು ಬಂದ್ರೂ ಮನೆ ಬಾಕ್ಲನ್ನ ತೆಗಿಯೋಕ್ಕೆ ಆಗಕ್ಕಿಲ್ಲ. ಅಯ್ಯೋ ನನ್ನೇನು ಮಾಡಬೇಡ. ನಾನು ಇನ್ನೂ ಬದುಕಬೇಕು. ನನಗಿನ್ನೂ ಮಕ್ಕಳಿಲ್ಲ ಮರಿಲ್ಲ. ನಾನು ಇನ್ನೂ ಬದುಕಬೇಕು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡು. ನೀನು ಯಾರು ಅಂತ ಗೊತ್ತಿಲ್ಲ. ಯಾರು ನೀನು? ನೀನು ಯಾರು? ನಾನು ಯಾರು ಅಂತ ಹೇಳಿದ್ರೆ ನಿನ್ನ ಗಂಡ ಅನ್ನೋದು ರಾಮ ಅವ್ರ ತಾತ. ನಾನು ತಾತ. ಓ ತಾತ ನನಗೆ ಯಾಕೆ ತಾತ ಹಿಂಗೆ ಕಾಟ ಕೊಡ್ತಿದೀಯ? ನಾನು ನಿಮ್ಮ ಮೊಮ್ಮಗನ ಚೆನ್ನಾಗೆ ನೋಡ್ಕೊತಾ ಇದ್ದೀನಿ. ಹೌದಾ? ನಿನ್ನ ಮೊಮ್ಮಗು ನನ್ನ ಮೊಮ್ಮಗುನ ಸಂದಾಕ ನೋಡ್ಕೊತಾ ಇದೀಯಾ? ಲೇ ಪ್ರೇಮಿ, ಸುಳ್ಳು ಯಾಕೆ ಹೇಳ್ತೀಯ? ನನ್ನ ಮೊಮ್ಮಗನ್ನ ಬಿಟ್ಬಿಟ್ಟು ಆ ಫ್ಯಾಕ್ಟ್ರಿ ಓನರ್ನ ಮದುವೆ ಮಾಡ್ಕೋಬೇಕು ಅಂತ ನೀನು ಅನ್ಕೊಂಡಿರ್ಲಿಲ್ವೋ? ಅದು ತಾತ, ಅದು ಅನ್ಕೊಂಡಿರ್ಲಿಲ್ವೋ? ಓ ಅನ್ಕೊಂಡಿದ್ದೆ. ಮತ್ತೆ ನೀನೇನು ದೊಡ್ಡ ಒಳ್ಳೆಯವಳು ಥರ ಬಿಲ್ಡಪ್ ಬೇರೆ ಕೊಡ್ತಾ ಇದ್ದೀಗ. ನೀನು ಯಾವ ಸೀಮೆ ಒಳ್ಳೆಯವಳು? ನನ್ನ ಮೊಮ್ಮಗಂಗೆ ಮೋಸ ಮಾಡಕ್ಕೆ ಹೊಂಟಿರೋಳು. ಲೇ ಪ್ರೇಮಿ, ಈಗಲೇ ಹೇಳ್ತಾ ಇದ್ದೀನಿ ಕೇಳಿಸ್ಕ. ಇನ್ನೊಂದು ಕಿತ ನನ್ನ ಮೊಮ್ಮಗನ ತಂಟೆಗೇನಾರ ಬಂದ್ಯೋ ನೀನು ಅಂದರೆ ಅವನು ಮೋಸ ಮಾಡಬೇಕು ಅಂತ ಏನಾರ ಪ್ಲ್ಯಾನ್ ಮಾಡ್ದೋ ನೀನು, ನಿನ್ನ ಮ್ಯಾಲ್ ಕರ್ಕೊಂಬಿಡ್ತೀನಿ. ಅಯ್ಯಯ್ಯೋ ಬೇಡ ತಾತ, ಬೇಡ ತಾತ ಪ್ಲೀಸ್ ಬಾಕ್ಲು ತೆಗಿತ ಹೊಂಟೋಯ್ತೀನಿ. ಪ್ಲೀಸ್ ತೆಗಿ ತಾತ. ನೀನು ತಪ್ಪು ಮಾಡಿದೀಯ ಅಂತಂದಮೇಲೆ ಅದಕ್ಕೇನಾದರೂ ಒಂದು ಪಶ್ಚಾತ್ತಾಪ ಆದರೂ ಆಗಬೇಕಲ್ವಾ? ಏನು ಮಾಡಲಿ ನಿನಗೆ? ಯವ್ವ ಏನು ಮಾಡಬೇಡ ತಾತ, ತಡ್ಕೊಳ್ಳೋ ಶಕ್ತಿ ನಂಗೆ ದೇವರು ಕೊಟ್ಟಿಲ್ಲ. ಪ್ಲೀಸ್ ತಾತ, ಏನೂ ಮಾಡಬೇಡ ತಾತ, ಏನೂ ಮಾಡಬೇಡ. ನಿನ್ನ ಕೈ ಮುಗಿತೀನಿ ತಾತ, ಏನೂ ಮಾಡಬೇಡ ತಾತ. ಇನ್ನೊಂದ್ಕಿಂತ ನಾನು ಯಾವ ಹುಡುಗನ ತಂಟೆಗೂ ಹೋಗಿಲ್ಲ. ನಮ್ಮ ತಾಯನೇ ಹೋಗಿಲ್ಲ. ನನ್ನ ಗಂಡ ಹಿಡ್ಕೊಂಡು ಬಡಿಲಿ ನನ್ನ ಗಂಡನೇ ನನ್ನ ದೇವರು ಅಂತ ಇದ್ಬಿಡ್ತೀನಿ. ಲೇ ಪ್ರೇಮಿ, ನಿನ್ನ ಗಂಡ ನಿನ್ನ ದೇವರು ಅಂದರೆ ನನ್ನ ಪ್ರಕಾರ ಇಬ್ಬರು ಏನು ಸಾಚ ಅಲ್ಲ. ನೀನೂ ಸಾಚ ಅಲ್ಲ, ಅವನೂ ಸಾಚ ಅಲ್ಲ. ಇಬ್ಬರು ಏನು ಸಾಚ ಅಲ್ಲ. ಆದರೆ ನಂದೇನು ತಪ್ಪೇ ಇಲ್ಲ ಅನ್ನಂಗೆ ಇದು ಮಾಡ್ತೀಗಲ್ಲ ನೀನು. ಎಂತವಳಿರ್ಬೇಡ ನೀನು. ನಿನ್ನ ಗಂಡನ ತಗೆ ತಪ್ಪು ಒಪ್ಕೊಂಡ ತಾತ. ಈಗ ತಾನೇ ಡೈವರ್ಸು ಪ್ಯಾಚಪ್ ಆಯ್ತೈತೆ. ನಾನೇನಾರ ಹೇಳಕ್ ಹೋದ್ರೆ ನನ್ನ ಗಂಡ ನನ್ನ ಬಿಟ್ಬಿಟ್ಟು ಅಂಟೋಯ್ತಾನೆ. ಒಯ್ತಾನೋ ಬಿಡ್ತಾನೋ ಅದೆಲ್ಲ ನಿನಗೆ ಯಾಕೆ? ಹೋಗಿ ನೀನು ಒಂದು ಫ್ಯಾಕ್ಟ್ರಿ ಓನರ್ ತಗೆ, ಇನ್ನೊಂದು ನಿನ್ನ ಗಂಡನ ತಗೆ. ತಪ್ಪಾಯಿತು ಅಂತ ಕೇಳ್ಕೋಬೇಕು. ತಪ್ಪಾಯ್ತು ಅಂತನ ತಾತ? ಏನು ನನ್ನ ಗಂಡ ಅಯ್ಯಪ್ಪಂತಾಗಿ ಏನು ಕೇಳ್ಕೊಂಡ್ಲಿ? ಈ ತಾತ ನೀನು ಹಿಂದೆನೇ ಇರ್ತಾನೆ. ನಾನು ಏನು ಹೇಳ್ತೀನೋ ಅಷ್ಟು ಹೋಗಿ ಹೇಳು. ಸರಿ ತಾತ ಆಯಿತು. ದಯವಿಟ್ಟು ನಾನು ಏನು ಸಾಯಿಸಲ್ಲ ತಾನೇ ನೀನು? ಇನ್ನೊಂದು ಕಿತ್ತ ಆಟ ಆಡದೆ ಏನಾರ ಸಾಯಿಸೋದೇನೇನಿಯ ನೋಡು. ಸಂಸಾರ ಸೊರು ಮಾಡ್ತೀನಿ ಅಂತ ಮಾತು ಕೊಟ್ಟಿರೋದಕ್ಕೆ ಸೊರು ಮಾಡ್ತಿದ್ದೀನಿ. ನಿನ್ನ ಗಂಡಂಗೂ ನಾನೇ ಸರಿಯಾಗಿ ಕೂತು ಬುದ್ಧಿ ಹೇಳಿರೋದು, ನಿನಗೂ ಹೇಳ್ತಾ ಇದ್ದೀನಿ ನೋಡು. ಸುಮ್ಕೆ ಏನಾರ ನನ್ನ ವಿಷಯ ಎಲ್ಲೂ ಹೇಳ್ಕೊಡ್ದು. ಆದರೆ ನೀನು ಮನಸ್ಸಾಗಿ ಇಕ್ಕೊಂಡು ನಾನು ಹೇಳಿದ್ದನ್ನು ಮಾಡ್ತಿರ್ಬೇಕು. ನಡಿ ನಿನ್ನ ಗಂಡಂಗೂ ಹಂಗೇನಿಯ ಆ ಫ್ಯಾಕ್ಟ್ರಿ ಓನರ್ಗೂ ನಡಿ. ತಾತ ನನ್ನ ಗಂಡಂಗೆ ಏನಾನ ಇವಾಗ ಫ್ಯಾಕ್ಟ್ರಿ ಓನರ್ ಮದುವೆ ಕ್ಯಾನ್ಸಲ್ ಮಾಡಿದ್ದಕ್ಕೆ ನೀನು ಹಿಂದೆ ಬಂದೆ ಅಂತ ಹೇಳ್ಬಿಟ್ರೆ ಚರ್ಮ ಸುಲಿದ್ಬಿಟ್ಟು ನನ್ನ ಸಂಸಾರನ ಉಡಾಯಿಸ್ಬಿಡ್ತಾನೆ ಅಷ್ಟೇ ನನ್ನ ಗಂಡ. ಬೇಕಾದ್ರೆ ಫ್ಯಾಕ್ಟ್ರಿ ಓನರ್ ತಪ್ಪಾಯಿತು ಅಂತ ಕೇಳ್ತೀನಿ. ನಡಿ ತಾತ. ಸರಿ ಸರ್, ಆಯಿತು. ಓಕೆ. ಸಾ ಓ ಪ್ರೇಮ, ಒಂದು ನಿಮಿಷ. ಹಾಂ ಸರ್ ಹೇಳಿ. ಹಾಂ ಸರ್ ಎಲ್ಲ ಓಕೆ ಆಗಿದೆ ಸರ್. ಅದೇ ನಮ್ಮ ಡ್ಯಾಡಿ ಅವ್ರು ಬರೋದು ಲೇಟ್ ಆಗುತ್ತೆ. ಯಾ ಸರ್. ಹಾಂ ಹೌದು. ಹಾಂ ಹೇಳಿ ಪ್ರೇಮ, ಏನು ಅವತ್ತೆಲ್ಲ ಹೇಳಿ ಸಾಕಾಗಲಿಲ್ವಾ?
ಮತ್ತೆ ಏನಕ್ಕೆ ನಾನು ಹಿಂದೆ ಬಂದಿದ್ಯಾ ನೀನು? ಹಾಂ, ಸ್ವಲ್ಪನಾದ್ರೂ ನಿಂಗೆ ಕಾಮನ್ ಸೆನ್ಸ್ ಇಲ್ವಾ? ಯಾವಾಗೂ ನಾನು ಹಿಂದೆ ಬಂದು ಅಲಿತಿರ್ತಿಲ್ಲ. ಐ ಡೋಂಟ್ ಲೈಕ್ ಯು, ಓಕೆ? ಅಂದರೆ ಬಡವ್ರ ಹೆಣ್ಮಕ್ಳು ಅಂದಿದ ತಕ್ಷಣ ಇಲ್ಲ ಕಷ್ಟದಲ್ಲಿರೋ ಹೆಣ್ಮಕ್ಳು ಅಂತೇಳ್ಬಿಟ್ಟು ಸಿಕ್ಕಿದವ್ರನ್ನ ಮದುವೆ ಮಾಡ್ಕೊಳಕ್ಕಾಗುತ್ತಾ? ನಾನ್ ಸೆನ್ಸ್ ಥರ ಮಾತಾಡಬೇಡ ನೀನು. ಒಳ್ಳೆ ಸ್ಟುಪಿಡ್ ನಾನ್ ಸೆನ್ಸ್ ನೀನು. ನೋಡು, ನನಗೆ ನೀನಂದರೆ ಇಷ್ಟ ಇಲ್ಲ. ನಾನು 1000 ಸಲ ಹೇಳ್ಬೇಕಲ್ವ ನಿನಗೆ? ಲೇ ಪ್ರೇಮಿ, ಸುಮ್ಕೆ ನೀ ಅಪ್ಪಾಯಿತು ಅಂತ ಕೇಳಕ್ಕೆ ನಿನಗೇನಾದ್ರು ಬಾಯಿಗೆ ಅಲ್ಲುದ್ರೋಗವೇನೆ? ಹೇಳೋ. ಅದಕ್ಕೆ ಬರಲಿಲ್ಲ ಸರ್ ನಾನು. ನನಗೆ ತಿಯೊಪ್ಪಾಯಿತು ಅಂತ ನಿಮ್ಮನ್ನು ಕೇಳೋಕ್ಕೆ ಬಂದೆ ಸರ್ ನಾನು. ನಂದು ತಿಯೊಪ್ಪಾಯಿತು ಸರ್, ನನ್ನ ದೇವ್ರನೇ ತಿಯೊಪ್ಪಾಯಿತು ಸರ್. ನಾನು ನನ್ನ ಗಂಡ ಇವಾಗ ಸಂದಾಕಿದ್ದೀವಿ ಸರ್, ನಿಮ್ಮನ್ನು ಮದುವೆ ಮಾಡ್ಕೊಳ್ಳಿ ಹಂಗೆ ಹಿಂಗೆ ಅಂತ ಹೇಳಿದ್ದು ನಂದು ಶಾನೆ ದೊಡ್ಡ ತಿಯೊಪ್ಪಾಯಿತು ಸರ್ ನಂದಂತೂ. ನೋಡಿ ಸರ್, ಯಾವುದೋ ತಲೆನ ಉಪಯೋಗಿಸ್ಬಿಟ್ಟು ತಲೆ ಕೆಟ್ಟಾಗಂತ ಮಾತಂದಿದ್ದೀನಿ ಸರ್. ನೀವು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಸರ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್. ನಂದೇ ತಿಯೊಪ್ಪಾಯಿತು ಸರ್, ನಂದೇ ಶಾನೆ ದೊಡ್ಡ ತಿಯೊಪ್ಪಾಯಿತು ಸರ್. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್. ಇನ್ನೊಂದ್ಕಿತ ನಿಮ್ಮ ಸವಾಸಕ್ಕೆ ಬರೋಕ್ಕಿಲ್ಲ ಸರ್ ನಾನು. ಹಾಂ ಸರಿ, ನೋಡು, ಏನೋ ಗೊತ್ತಿಲ್ಲದೇನೇನೋ ಮಾಡಿದ್ಯಾ? ಹಾಂ ಸರಿ, ತಪ್ಪಾಯಿತು ಅಂತ ಕೇಳ್ತಿದ್ಯಲ್ಲ, ನಾನು ನಿನಗೆ ಕ್ಷಮಿಸಿದ್ದೀನಿ. ತಾತ ಕ್ಷಮಿಸೋರಂತೆ, ಕ್ಷಮಿಸೋರಂತೆ. ತಾತನ? ಹಿಂಗೆ ಇರಲಿ ಭಯ. ಇನ್ನೊಂದ್ಸಲ ಇವ್ನು ಹಿಂದೆ ಹೋಗ್ತೀಯಾ? ಇಲ್ಲ ತಾತ, ಇವ್ರು ನಂಗೆ ಅಣ್ಣನ ಸಮಾನ. ಇನ್ನೊಂದು ಸಲ ಏನನ ಹೋಗ್ಬೇಕು, ಗಂಡನ ಜೊತೆ ಮೊರಿಯಾದಿನಾಗ ಬಿದ್ದಿರಬೇಕು. ಏನೋ ತಪ್ಪೇ ಮಾಡಿಲ್ಲ, ನಾನು ಗಂಡೊಬ್ಬನೇ ತಪ್ಪು ಮಾಡೋನು ನನಗೆ ಜಂಬ ಕೊಚ್ಕೊಂಡು ಆಡ್ತಿದ್ಯಾ? ಲೇ ಪ್ರೇಮಿ, ಹುಷಾರ್. ಸರಿ ತಾತ. ಪ್ರೇಮ ಅವರೇ, ಯಾರ ಜೊತೆ ಮಾತಾಡ್ತಿದ್ದೀರಾ? ಏನಾಯ್ತು? ಏನಿಲ್ಲ ಸರ್, ಏನಿಲ್ಲ. ಸುಮ್ಕೆ ನಮ್ಮ ತಾತ ನಕ್ಷತ್ರ ಆಗವ್ರೆ. ತಿಮಿಂಗ್ಲಾಗವ್ರೆ. ಅದಕ್ಕೆ ನಾನು ಯಾವಾಗ ತಾತನ ಹತ್ರ ಮಾತಾಡ್ತಿರ್ತೀನಿ. ಅದು ಪ್ರೇಮ, ನಿನ್ನ ಹತ್ರ ಒಂದು ವಿಷಯ ಹೇಳೋಣ ಅಂತ ಅನ್ಕೊಂಡೆ. ಹೇಳಿ ಸರ್. ಆ್ಯಕ್ಚುಲಿ ನನಗೆ ರಾಧಾ ಅವರು ಅಂದರೆ ತುಂಬಾ ಇಷ್ಟ. ನೋಡು, ರಾಧಾ ಅವ್ರ ಹಸ್ಬೆಂಡು ಅವರು ಡೈವರ್ಸ್ ಕೊಡೋಕ್ಕೇನೋ ಅವ್ರು ರೆಡಿ ಇದ್ದಾರೆ, ಆದರೆ ರಾಧಾನೇ ರೆಡಿ ಇಲ್ಲ. ನನ್ನ ಪ್ರೀತಿಗೆ ನೀನು ಸಹಾಯ ಮಾಡ್ತೀಯಾ? ಯಾರೂ ಆ್ಯಕ್ಚುಲಿ ಸಹಾಯ ಎಲ್ಲ ಮಾಡಲ್ಲ, ಗೊತ್ತು ನನಗೆ. ಆದರೆ ನೀನು ಹಾಗೆ ಅದೇ ನೀನು ಶ್ಯಾಮ್ ಅವರು ಚೆನ್ನಾಗಿದ್ದೀರಲ್ವ, ಅದಕ್ಕೇನೆ ಹೆಂಗಾದರೂ ಹೇಳಿ ನನ್ನ ಮೇಲೆ ಸ್ವಲ್ಪ ರಾಧಂಗೆ ಪ್ರೀತಿ ಬರೋ ಥರ ಮಾಡಿದ್ರೆ. ಈಗಲೇ ಬೆಂಕಿ ಎತ್ಕೊಂಡು ಉರಿತಾಯ್ತು ನನಗೆ. ಏನೋ ದೆವ್ವ ಬಂದ್ಬಿಟ್ಟು ಕಾಟ ಕೊಡ್ತಲ್ಲ ಅಂತ ಹೇಳ್ಬಿಟ್ಟು ಬಂದು ಕ್ಷಮೆ ಕೇಳ್ತಾ ಇದ್ದೀನಿ. ಇವನು ಮತ್ತೆ ರಾಧನ್ ಸುದ್ದಿ ಎತ್ತದ. ಇವನು ರಾಧೆ ಏನಾರ ಇವನು ಮದುವೆ ಮಾಡ್ಕೊಂಬಿಟ್ರೆ 24 ಗಂಟೆ ಕಾರಾಗೇ ಓಡಾಡ್ತಿರ್ತಾಳೆ. ಕಾರಾಗೇನೆಯ. ನಾನು ಮಾತ್ರ ಇಲ್ಲೇ ಬೀದಿನಾಗಿರಬೇಕು. ಅದೇನು ಕರ್ಮನೋ ನನಗಂತೂ. ಲೇ ಪ್ರೇಮಿ, ನಿಂದು ಏನೇ ಐರನ್ ಲೆಗ್ಗಲ್ಲ, ಐರನ್ ಹ್ಯಾಂಡ್. ಕೈ ಹಾಕಿದ್ದೆಲ್ಲನೂ ಹೊಗೆನೆನೆಯ. ಪ್ರೇಮ, ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಯೋಚನೆ ಮಾಡ್ತಿಲ್ಲ. ಸುಮ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅಲ್ಲ, ಅದು ರಾಧನ್ನ ಹೆಂಗನ ಮಾಡಿ ಒಪ್ಪಿಸ್ಬೇಕಲ್ಲ, ಅದನ್ನು ಯೋಚನೆ ಮಾಡ್ತಿದ್ದೆ. ಓಕೆ, ನೀವೇ ಹೋಗ್ಬಿಟ್ಟು ಒಂದ್ಸಲ ರಾಧಾ ಅವ್ರ ಹತ್ರನೂ ಹಾಗೆ ಮಾತಾಡಿ ಪ್ಲೀಸ್, ಓಕೆನಾ? ಏನಾಗಲ್ಲ, ಮದುವೆ ಮಾಡ್ಕೊಂಡು ನೀನು ಗಂಡನೇ ಬಿಟ್ಟವನಲ್ಲ, ಹಾಗೆ ಹಿಂಗೆ ಅಂತ ಹೇಳು, ಅವಾಗಾದರೂ ಒಪ್ಕೋತಾರೇನೋ. ಅಯ್ಯೋ, ನೀವು ಹೇಳೋದೆಚ್ಚ, ನಾನು ಕೇಳೋದೆಚ್ಚ. ನಾನು ರಾಧಾ ಹತ್ರ ಮಾತಾಡ್ತೀನಿ, ಸರಿನಾ? ಹಾಂ ಸರಿ, ಥ್ಯಾಂಕ್ಸ್. ಲೇ ರಾಧಾ, ಅಯ್ಯಪ್ಪ, ಎಲ್ಲಿಂದ ಹೋದ್ರೂ ಇವಳಂತೂ ಮಜ್ಜಿಗೆ ಬಂದು ತುರ್ಕೊಬಿಡ್ತಾಳೆ ನಂದಲ್ಲಿ ಕ್ಲೀ ಅಂತ ಹೇಳ್ಬಿಟ್ಟು. ಇವಳ ಹತ್ರ ನಾನು ಮಾತಾಡ್ಬೇಕಂತೆ, ಎಲ್ಲಿ ಬಿದ್ದವಳೋ ಏನೋ. ಪ್ರೇಮ, ಹಾಂ ಸರ್, ಮಾತಾಡ್ಬಿಟ್ಟು ನನಗೆ ಹೇಳಿ. ಹಾಂ ಸರಿ ಸರ್, ಸರಿ, ಆಯ್ತಾಯ್ತು. ಅಯ್ಯೋ, ಕೈಗೆ ಎಟ್ಕದೇ ಇಲ್ಲ ಇದಂತೂ. ನಾನೇ ಕುಳ್ಳಿ ಆಗೋಗ್ಬಿಟ್ನಾ, ಎಲ್ಲ ಮೇಲ್ಗಡೆನೆ ಬಿಡ್ತವೆ. ಓ ರಾಧಾ, ಏನೋ ಮಾಡ್ತಾ ಇದೀಯಾ? ಓ ಪ್ರೇಮಿ, ಏನೋ ಅಪ್ರೂಪ ಆಗೋಗ್ಬಿಟ್ಟೆ ಈ ನಡುವೆ. ಹಾಂ, ಅಪ್ರೂಪ ಏನಿಲ್ಲ. ನೀನು ಅಪ್ರೂಪಕ್ಕಾಗಿ ಕಾಣೆ ಆಗೋಗ್ಬಿಟ್ಟಿದ್ಯಾ ಅಷ್ಟೇ. ನಾನಂತೂ ಸಂದಕ್ಕೇನೇ ಇದ್ದೀನಿ. ಏನು ನೀನಂತೂ ಆರಾಮಾಗಿ ಓಡಾಡ್ಕೊಂಡು ಹಂಗೆ ಹಿಂಗೆ ಅಂತ ಇದೆಯಾ? ಆದರೆ ಊರ ಜನ ಎಲ್ಲ ನಿನ್ನ ಬಗ್ಗೆ ಏನು ಮಾತಾಡ್ತಾವ್ರೆ ಅಂತ ನಿನಗೆ ಸ್ವಲ್ಪನಾದರೂ ಗಮನ ಆಯ್ತಾ ನಿನಗೆ? ನನ್ನ ಬಗ್ಗೆ ಯಾಕೆ ಮಾತಾಡ್ತಾರೆ? ನನ್ನ ಬಗ್ಗೆ ಯಾರು ಏನು ಮಾತಾಡಲ್ವಲ್ಲ ನನ್ನ ಮುಂದೆ. ಎಲ್ಲರೂ ಬಿಡು, ನೀನು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಚೆನ್ನಾಗಿದೆಯಾ ಅಂತಲೇ ಹೇಳ್ತಾರೆ. ನನ್ನ ಬಗ್ಗೆ ಯಾರು ಮಾತಾಡೋಕ್ಕೆ ಸಾಧ್ಯ? ನನ್ನ ಬಗ್ಗೆ ಯಾರು ಮಾತಾಡಲ್ವಲ್ಲ, ಎದುರುಗೆ ಯಾರು ಮಾತಾಡ್ತಾರೆ? ಹಿಂದೆ ಕಡೆಯಿಂದ ಎಷ್ಟು ಜನ ಹೆಂಗೆ ಮಾತಾಡ್ತಾರೋ ಏನೋ. ಅಲ್ಲ, ಹೋಗಿ ಆ ಫ್ಯಾಕ್ಟ್ರಿ ಓನರ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟವಳೆ. ಫ್ಯಾಕ್ಟ್ರಿ ಓನರ್ ಹಿಂದೆನೆಯ ತಿರುಗ್ತಾ ಇರ್ತಾಳೆ 24 ಗಂಟೆ. ಆ ರಾಧಂಗೆ ಫ್ಯಾಕ್ಟ್ರಿ ಓನರು ಯಾವಾಗೂ ಫ್ರೀಯಾಗಿ ಅದು ಇದು ಅಂತ ಕೊಡ್ತಿರ್ತಾನಂತೆ. ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜನ ಏನೇನೋ ಮಾತಾಡ್ತಾವ್ರೆ. ಲೇ ಪ್ರೇಮಿ, ಜನ ಏನ ಮಾತಾಡ್ಕೊಂಡು ಬಿಡೆ, ಅದನ್ನ ಕಟ್ಕೊಂಡು ನನಗೇನಾಗಬೇಕು? ಜನ ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಅಂದರೆ ಜನರು ಬಾಯಿನೆಲ್ಲ ಮುಚ್ಚಕ್ಕೆ ನನ್ನ ಕೈಲಿ ಆಗಲ್ಲ. ನೋಡು, ನಾನು ನನ್ನ ಜೀವನನ ನೋಡ್ಕೋಬೇಕು, ನಾನು ನೋಡ್ಕೋಬೇಕು. ಇಲ್ಲ ಯಾರು ಬಂದು ನನ್ನ ಕಷ್ಟಕ್ಕೇನೂ ಆಗಲ್ಲ ಅಲ್ವಾ? ನೋಡು ಪ್ರೇಮಿ, ಸುಮ್ಕೆ ಬಂದ್ಬಿಟ್ಟು ನಾನು ತಲೆ ಕೆಡಿಸ್ಬೇಡ ನೀನು. ನಿನ್ನ ಕತೆ ನನಗೆ ಗೊತ್ತು. ನೀನು ಫ್ಯಾಕ್ಟ್ರಿ ಓನರ್ನ ಬುಟ್ಟಿಗೆ ಹಾಕೊಂಡು ಮದುವೆ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿದ್ಯಾ? ನಾನು ಕಟ್ಕೊಂಡಿರೋ ಗಂಡ ಇಲ್ವಾ? ನಾನು ಫ್ಯಾಕ್ಟ್ರಿ ಓನರ್ನ ಬುಟ್ಟಿಗೆ ಹಾಕೊಳ್ಳೋಂಥ ಕರ್ಮ ಇವನು ಬಂದಿಲ್ ಕಣವ್ ನನಗಂತೂ. ಏನೋ ಊರು ಜನ ಎಲ್ಲ ಮಾತಾಡ್ತಿದ್ರಲ್ಲ, ಅದಕ್ಕೆ ಫ್ಯಾಕ್ಟ್ರಿ ಓನರಿಂದ ಹೊಸಿ ದೂರ ಇದ್ದರೆ ನಿನಗೂ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ಸುಮ್ಕೆನೆಯ ಹೇಳ್ದೆ ಅಷ್ಟೇ. ಅದು ಬಿಟ್ಟು ನನಗೆ ಏನಿಲ್ಲಮ್ಮ. ನೋಡು, ಈಗ ಹೆಂಗಿದೆಯೋ ಹಂಗೆ ನಿನ್ನ ಪಾಡು ನೀನು ಕೆಲಸ ಮಾಡ್ಕೊಂಡಿದ್ರೆ ಒಳ್ಳೇದು. ಇಲ್ಲ, ಊರಾಗ ಬದುಕಬೇಕಾಗಿರೋಳಲ್ವ ನೀನು. ಊರು ಜನ ಎಷ್ಟೆಷ್ಟು ಮಾತಾಡ್ತಾರೋ ಏನೋ ನಿನ್ನ ಬಗ್ಗೆ. ಏನೋ ಪಾಪ ಹೇಳೋಣ ಅಂತ ಬಂದಮ್ಮ. ಅಷ್ಟೇನೆ. ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಕ್ಕಿಲ್ಲ. ಅದೇನೋ ಕ್ಯಾಮೆ ಮಾಡ್ಕೊಂತಿದ್ಯೇನೋ,
ಕ್ಯಾಮೆಯ ಮಾಡ್ಕ ಊರ್ ಜನದ ಬಾಯಿ ಮುಚ್ಸಕ್ಕಂತೂ ಆಗಲ್ಲ ನಿನಗೆ. ಲೇ ಪ್ರೇಮ, ನಾನೇನಂದ್ರೆ ತೆಪ್ಪ ಮಾಡಿಲ್ಲ ಅಂತಂದ್ಮೇಲೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಹಾಂ, ನೀನೊಳ್ಳೆ ಚೆನ್ನಾಗಿ ಬಂದು ಮಜ್ಜು ಕೇಳ್ತಾ ಇತ್ಯಾ. ನೋಡು, ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ನೋಡು, ನನ್ನ ಪಾಡು ನಾನು ಇದೀನಿ ತಾನೆ, ಬಿಟ್ಬಿಡು. ನೀನು ನನ್ನ ಬೈದ್ರೂ ನಿನ್ನ ಮನಸ್ಸೊಳಗಡೆ ಇಳಿದೈತೆ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತಾಗೈತೆ ಬಿಡು. ಪ್ರೇಮ ಏನು ಹೇಳಿದ್ಲು? ಆಹಾ, ಇವಾಗ ತಾನೇ ಹೇಳಿದ್ದೀನಲ್ವಾ, ಅದಕ್ಕೆ ಯೋಚನೆ ಮಾಡೋಣ ಪ್ರೇಮ ಅಂತ ಹೇಳ್ಬಿಟ್ಟು ಹೇಳಿದ್ಲು. ನನಗೂ ಅವಳಿಗೂ ಸ್ವಲ್ಪ ಆಗಲ್ವಲ್ಲ, ಆದ್ರೂ ಮನಸ್ಸು ಬಿಚ್ಬಿಟ್ಟು ಮಾತಾಡೋಕೆ ಒಂಚೂರು ಹೇಳ್ದೆ. ಸರಿ ಆಯಿತು, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಹೆಂಗೋ ಸದ್ಯ ಹೆಂಗೋ ಚೆನ್ನಾಗಿದ್ರೆ ಅಷ್ಟೇ ಸಾಕು. ನೀವು ಅವರು ಚೆನ್ನಾಗಿದ್ರೆ ಇನ್ನು ಅದಕ್ಕಿಂತ ನನಗೆ ಇನ್ನೇನು ಬೇಕು ಹೇಳಿ. ಪಾಪ ರಾಧನ್ ಬಾಳು ಸೆಟ್ಲ್ ಆಯ್ತದೆ, ಅದಕ್ಕೆ ನಾನು ನಿಮ್ಮ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳಿದ್ದೀನಿ. ಥ್ಯಾಂಕ್ಸ್ ಪ್ರೇಮ, ಥ್ಯಾಂಕ್ ಯು ಸೋ ಮಚ್. ನಾನು ಎಲ್ಲರ ಹತ್ರನೂ ಹೇಳಿಸ್ತಾ ಇದ್ದೀನಿ, ಯಾರ ಮಾತು ಮೈಂಡ್ಗೆ ಹಾಕೊಂಡು ಯಾರ ಮಾತು ಒಪ್ಕೊಂತಾಳೋ ನನಗಂತೂ ಗೊತ್ತಿಲ್ಲ. ಒಪ್ಕೊಂತಾಳೆ ಅಂತ ನನಗಂತೂ ಗೊತ್ತು, ಆದರೆ ನಿಧಾನ ಆಗ್ಬೋದೇನೋ, ಆದರೂ ಬಿಡಲ್ಲ, ಒಪ್ಪಿಸ್ತೀನಿ ನಾನು. ಅಲ್ಲ, ಅವಳು ಮಾತದಾಗ ಅದು ಏನು ಕಾಣಿಸ್ತೋ ಏನೋ ನಿಮಗಂತೂ ಅಷ್ಟೊಂದು ಇಷ್ಟಪಡ್ತಿದ್ರಲ್ಲ. ಸರಿ ಇಷ್ಟಪಡ್ರಿ, ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ, ಮಾಡ್ತೀನಿ. ಹಾಂ ಸರಿ, ನಂಗೆ ಹೊಸಿ ಕೆಲಸ ಐತೆ, ನಾನು ಬರ್ತೀನಿ ಸಾ. ಹಾಂ ಸರಿ. ಮದುವೆ ನೀನು ಮದುವೆ ಮಾಡ್ಕೊಂಡ್ಬಿಟ್ರೆ ಅವಳು ಮೆರೀತಿದ್ರೆ ನಾವೇ ನೋಡ್ಕೊಂಡು ಮಿಕ ಅಂತ ನಿಂತ್ಕೊಳ್ಳೋಣ. ಬಾಯಿ ಬಿಡ್ಕೋಬೇಕಾಯ್ತದೆ. ಅವಳಿಗೆ ಬಂದು ಕಾರಾಗೂ ಏರೋಪ್ಲೇನಾಗೂ ಹೇಳಿದ್ರೆ ನಾವೇನು ಮಾಡೋಣ? ರಾಧಂಗೆ ಯಾಕೆ ನನ್ನ ಮೇಲೆ ಪ್ರೀತಿ ಇಲ್ಲ? ರಾಧಂಗೆ ಏನಾದ್ರೂ ಏನೋ ರಾಧಂಗೆ ಏನಾದರೂ ನನ್ನ ಮೇಲೆ ಸಿಟ್ಟ ಕೋಪನ ಏನು ಒಂದು ಗೊತ್ತಾಗ್ತಿಲ್ಲ ನನಗಂತೂ. ಆದರೂ ರಾಧನ್ನ ಪಡ್ಕೊಳ್ಳೋಕ್ಕೆ ಶತಾಗತ ಪ್ರಯತ್ನ ಅಂತೂ ಮಾಡ್ತಾಯಿದ್ದೀನಿ.